ಮಾಡಿದ್ದೀರಾ? ಇದು ಪರಿದೃಶ್ಯದಲ್ಲಿ ನೀವು ಒಂದು ಸ್ಟಾಲ್ ಹಾಕಿ ಡಾಕ್ಯುಮೆಂಟರಿ ಮತ್ತು ಶಾರ್ಟ್ ಫಿಲಮ್ದು ಒಂದು 3ನೇ ವರ್ಷದ ಒಂದು ಸೆಮಿನಾರಲ್ಲಿ ಭಾಗವಹಿಸಿದ್ದೀರಾ. ಸೊ ಒಂದು ಐಸ್ ಕ್ರೀಮ್ ಎಲ್ಲ ನೋಡಿ ಒಂದು ಸ್ವಲ್ಪ ಕುತೂಹಲ ಆಯಿತು. ಸೊ ಯಾವ ಥರ ತಯಾರು ಮಾಡಿದ್ದೀರಾ ಏನು ಅನ್ನೋದು ಒಂದು ಈಗ ಐಸ್ ಕ್ರೀಮ್ ಅಂತಂದರೆ ನಾವು ತೆಂಗಿನ ಹಾಲಿಂದ ಮಾಡಿರೋದು. ಟೆಕ್ನಿಕಲಿ ಐಸ್ ಕ್ರೀಮ್ ಅಂತ ಹೇಳಲಿಕ್ಕೆ ಬರಲ್ಲ. ಯಾವುದು ಅನಿಮಲ್ ಮಿಲ್ಕ್ಗಳಿಂದ ಮಾಡಿರೋದು ಅದು ಮಾತ್ರ ಐಸ್ ಕ್ರೀಮ್ ಅಂತಾರೆ. ಇದು ಜನರಿಗೆ ಅರ್ಥ ಆಗಲ್ಲ ಅಂತ ನಾವು ಐಸ್ ಕ್ರೀಮ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇದು ಟೆಕ್ನಿಕಲಿ ಡೆಸರ್ಟ್. ತೆಂಗಿನ ಹಾಲಿನಿಂದ ನಾವು ಮಾಡಿದ್ದೀವಿ. ಯಾವುದೇ ಡೈರಿ ಇಂಗ್ರೀಡಿಯೆಂಟ್ಸ್ ಇಲ್ಲ. ಹಾಲಾಗಲಿ, ಮಿಲ್ಕ್ ಪೌಡರ್ ಆಗಲಿ ಅಥವಾ ಕ್ರೀಮ್ ಆಗಲಿ ಆ ಥರದ್ದಿಲ್ಲ. ಬೇಸ್ ಪೂರ್ತಿ ತೆಂಗಿನ ಹಾಲು ಮತ್ತು ನ್ಯಾಚುರಲ್ ಹಣ್ಣುಗಳು, ಹಣ್ಣಿನ ಪಲ್ಪ್ಗಳಿಂದ ಮಾಡಿರೋದು. ಯಾವುದೇ ರೀತಿಯಾದಂಥ ಕೃತಕ ಬಣ್ಣ ಮತ್ತು ಪರಿಮಳ ಅಂಥದ್ದು ಏನನ್ನು ನಾವು ಬಳಸಿಲ್ಲ. ಯಾವುದೇ ರಾಸಾಯನಿಕ ಕೂಡ ಬಳಸಿಲ್ಲ, ಪ್ರಿಸರ್ವೇಟಿವ್ ಕೂಡ ಬಳಸಿಲ್ಲ. ಎಷ್ಟು ವೆರೈಟೀಸ್ ನೀವು ಮಾಡಿದ್ದೀರಾ? ನಾವು ಇದುವರೆಗೆ ಹೆಚ್ಚು ಕಮ್ಮಿ 34ರಿಂದ 35 ವೆರೈಟಿ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ನಾವು ತಯಾರು ಮಾಡಿದ್ದೀವಿ. ಇವತ್ತಿಲ್ಲಿ ತಂದಿರೋದು 6 ಮಾತ್ರ. ತುಂಬ ತಂದ್ಕೊಂಡ್ರೆ ನಾವು ಜನರಿಗೆ ಅದನ್ನು ಸರ್ವ್ ಮಾಡೋದು ಕಷ್ಟ ಆಗುತ್ತೆ. ಯಾವುದು ಪ್ರೀಮಿಯಮ್ಮು, ಯಾವ ಜನ ಇಷ್ಟಪಡ್ತಾರೆ ಅಂಥದ್ದಿದೆ. ಮತ್ತು ಅದರಲ್ಲೂ ಯಾವ್ಯಾವ ಆ ಕಾಲಕ್ಕೆ ಸೀಸನಲ್ಲಿ ಹಣ್ಣು ಸಿಗುತ್ತೋ ಅದರಿಂದ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ಐಸ್ ಕ್ರೀಮ್ 1 ವರ್ಷ ಆಯಿತು ಸ್ಟಾರ್ಟ್ ಮಾಡಿ ನಾವು. ಹೇಗಿದೆ ರೆಸ್ಪಾನ್ಸ್? ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೊಸ ರುಚಿ, ಹೊಸ ಇದನ್ನು ಜನ ಬಯಸ್ತಾ ಇದ್ದಾರೆ. ಮತ್ತು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾವ ಡೈರಿ ಇಂಗ್ರೀಡಿಯೆಂಟ್ಸು ಅಂತಂದರೆ ಈಗ ಲ್ಯಾಕ್ಟೋಸ್ ಅಲರ್ಜಿ ತುಂಬ ಜನಕ್ಕಿದೆ ಡೈರಿ ಮಿಲ್ಕ್ಗಳಿಂದ. ಯಾಕೆಂದರೆ ಆಕಳುಗಳಿಗೆ ತುಂಬ ಇದನ್ನೆಲ್ಲ ಕೊಡ್ತಾರೆ, ಏನೋ ಡ್ರಗ್ಸು ಮತ್ತು ಅವಕ್ಕೆ ಹಾಲನ್ನು ಜಾಸ್ತಿ ಮಾಡಲಿಕ್ಕೆ, ಹಾರ್ಮೋನ್ಸ್ ಜಾಸ್ತಿ ಮಾಡಲಿಕ್ಕೆ ಆ ಥರದ್ದೆಲ್ಲ ಇಂಜೆಕ್ಷನ್ ಕೊಟ್ಟು ಹಾಲುಗಳ ಕೂಡ ಕಂಟಾಮಿನೇಷನ್ ಆಗ್ಬಿಟ್ಟಿದೆ. ಹಾಗಾಗಿ ಎಷ್ಟೋ ಜನರಿಗೆ ಡೈರಿ ಮಿಲ್ಕ್ ಅಲರ್ಜಿ, ಲ್ಯಾಕ್ಟೋಸ್ ಅಲರ್ಜಿ ಇದೆ. ನನಗೂ ಒಂದೊಮ್ಮೆ ಆ ಥರ ಆಗತ್ತೆ. ಸೊ ಆ ಥರದ್ದು ಜನ ತುಂಬ ಅದನ್ನು ಇಷ್ಟಪಟ್ಕೊಡ್ತಾರೆ. ಅದ್ರ ಜೊತೆಗೆ ನಾವು ಅದು ಒಂದೇ ಕ್ಯಾಟಗರಿ ಅಲ್ಲ, ಜನರಲ್ ಕ್ಯಾಟಗರಿಗೂ ಇಷ್ಟ ಆಗೋ ಹಾಗೆ ನಾವು ಮಾಡಿರೋದು. ಯಾವ ಪ್ರಾಡಕ್ಟ್ಸ್ ಮಾಡಿ ತೋರಿಸ್ಬೋದಾ? ಯಾವ ಇದು ನೋಡಿ, ತೆಂಗಿನ ಹಾಲು ಕರ್ಬೂಜ, ಇದು ತೆಂಗಿನ ಹಾಲು ರಾಗಿ. ಇದು ವಿಶೇಷವಾಗಿ ರಾಗಿಯಿಂದ ಐಸ್ ಕ್ರೀಮ್ ಯಾರೂ ಮಾಡಿಲ್ಲ, ನಾವು ಮಾಡಿದ್ದೀವಿ ಇದನ್ನು. ತೆಂಗಿನ ಹಾಲು, ರಾಗಿ ಮತ್ತು ಬೆಲ್ಲ, ಯಾವುದೇ ಸಕ್ಕರೆ ಇದರಲ್ಲಿಲ್ಲ. ಆಮೇಲೆ ಇದು ಬಂದು ವೀಳ್ಯದೆಲೆ, ತೆಂಗಿನ ಹಾಲು ವೀಳ್ಯದೆಲೆ. ಫ್ರೀಸಲ್ಲೇ ಇಡಬೇಕಲ್ಲ? ಹೌದು, ಫ್ರೀಸರಲ್ಲೇ ಇಡಬೇಕು. ಎಷ್ಟು ತಿಂಗಳುಗಟ್ಟಲೆ ಇರುತ್ತದೆ ಇದು -18 ಇದ್ದರೆ ಒಂದು 6 ತಿಂಗಳು ಏನೂ ಆಗಲ್ಲ, ಚೆನ್ನಾಗೇ ಇರುತ್ತೆ. ಇದು ತೆಂಗಿನ ಹಾಲು, ಏಲಕ್ಕಿ ಹಾಕಿ ಮಾಡಿರೋದು ಪ್ಲೇನ್ ಐಸ್ ಕ್ರೀಮ್. ಇದು ಚಾಕ್ಲೇಟು, ಇದು ಮಾವಿನ. ಸರಿ ಸರಿ, ಓಕೆ. ಇವು ಈಗ ಇರೋದಿಗೆ ನೀವು ಇದೆಲ್ಲ ಸಪ್ಲೈ ಮಾಡಿ ಇಂಡಸ್ಟ್ರಿಯಲ್ ಏರಿಯಾ, ಕುರುಗಳಿ ಇಂಡಸ್ಟ್ರಿಯಲ್ ಏರಿಯಾ ನಾವಿರೋದು ಮೈಸೂರಲ್ಲಿ. ಈಗ ಮೈಸೂರಿಗೆ ಮಾತ್ರ ನೀವು ಮಾರ್ಕೆಟ್ ಇಲ್ಲ, ಈಗ ಬೆಂಗಳೂರಲ್ಲಿ ಮಾರ್ಕೆಟ್ ಮಾಡಲಿಕ್ಕೆ ರೆಡಿ ಆಗ್ತಾ ಮಾಡಿದ್ದೀರಾ? ಇನ್ನೊಂದು 15 ದಿನದಲ್ಲಿ ಬೆಂಗಳೂರಲ್ಲೆಲ್ಲ ಸಿಗುತ್ತೆ. ಬೇರೆ ಬೇಕು ಅಂದರೆ ನೀವು ಬೇರೆ ಕಡೆ ಎಲ್ಲ ಕಳಿಸ್ಕೊಡೋ ವ್ಯವಸ್ಥೆ ಅದನ್ನು ಮಾಡ್ತಾ ಇದ್ದೀವಿ. ಕೋಲ್ಡ್ ಸ್ಟೋರೇಜಲ್ಲೇ ಹೋಗೋದಕ್ಕಾಗಿ ತುಂಬ ಇಶ್ಯೂಸ್ಗಳೆಲ್ಲ ಇದೆ. ಯಾವುದೇ ಸಾಧಾರಣ ಲಾಜಿಸ್ಟಿಕ್ಸಿಗೆ ಹೋಗೋಕ್ಕಾಗಲ್ಲ. ಇದು -80 ಡಿಗ್ರಿನಲ್ಲೇ ಹೋಗಬೇಕು. ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಒಂದು ಕೋಲ್ಡ್ ಸ್ಟೋರೇಜ್ ವಿಂಗ್ ಇದೆ. ಅವ್ರ ಜೊತೆಗೆ ನಾವು ಮಾತಾಡ್ತಾ ಇದ್ದೀವಿ. ಪ್ರಾಯಶಃ ಅವರಿದ್ದು ಕಂಡೀಷನ್ಸ್ ಅವರಲ್ಲೂ -18 ಇಲ್ಲ, -2 ಇದೆ. -18 ಅದ್ರ ಬಗ್ಗೆ ಕಡ್ಕೊಳ್ಳೋದ ಮುಖ್ಯಸ್ಥರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಾದ ತಕ್ಷಣ ನಾವು ಎಲ್ಲಿ ಬೇಕಿದ್ರು ಅದನ್ನು ರೈಲಲ್ಲಿ ಎಲ್ಲೆಲ್ಲಿಗೆ ಹೋಗುತ್ತೋ ಅಲ್ಲೆಲ್ಲ ವ್ಯವಸ್ಥೆ ಮಾಡ್ಬೋದು. ತುಂಬ ಸಂತೋಷ ಆಯಿತು. ಇದು ನಮ್ಮ ತೆಂಗಿನ ಬೆಳೆ ಅವರಿಗೆ ಒಂದು ಪೂರಕವಾಗಿರುವಂಥ ನಾನು ಮೂಲತಃ ತೆಂಗು ಕೃಷಿಕ ಆಗಿ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಇದನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಇದು ತೆಂಗಿನ ಹಾಲಿನಿಂದ ಬೆಣ್ಣೆ ತೆಗೆದು ಸೆಂಟ್ರಿಫ್ಯೂಗಲ್ ಪ್ರೊಸೆಸಲ್ಲಿ ಮಾಡ್ತೀವಿ. CFTRA ಟೆಕ್ನಾಲಜಿ ತೊಗೊಂಡು ನಾನು ಮಾಡ್ತಾ ಇರೋದು. ಮುಂಚೆ ವಿತೌಟ್ CFTRA ಟೆಕ್ನಾಲಜಿನೂ ಮಾಡ್ತಾ ಇದೆ. ಇದು ಉತ್ಕೃಷ್ಟ ಕ್ವಾಲಿಟಿ ಬರುತ್ತೆ, ಇದರಲ್ಲಿ ಗುಣಮಟ್ಟ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ತೆಂಗನ್ನು ವರ್ಜಿನ್ ಕೊಕೊನಟ್ ಆಯಿಲ್ ಬಳಸಿ ಸೋಪ್ ಮಾಡ್ತೀವಿ, ಹೇರ್ ಆಯಿಲ್ ಮಾಡ್ತೀವಿ. ಇದು ತೆಂಗಿನ ಹಾಲು ಮತ್ತು ನಮ್ಮ ವರ್ಜಿನ್ ಕೊಕೊನಟ್ ಆಯಿಲ್ ಬಳಸಿ ಮಾಡಿರೋದು. ಎಷ್ಟೋ ಹ್ಯಾಂಡ್ಮೇಡ್ ಸೋಪ್ಗಳಂತಾರೆ, ಅವು ಪೇಟೆಯಲ್ಲಿ ಸಿಗೋ ಸೋಪ್ ಬೇಸ್ ತಂದು ಅವ್ರ ಕಲರು, ಅವರಿದ್ದು ಬಣ್ಣ ಹಾಕಿ ಅವರು ಮತ್ತು ಫ್ರ್ಯಾಗ್ರೆನ್ಸ್ ಹಾಕಿ ಮಾಡ್ತಾರೆ. ನಾವು ಆ ಥರ ಮಾಡಲ್ಲ. ನಮ್ಮದೇ ಎಣ್ಣೆ, ನಮ್ಮದೇ ತೆಂಗಿನ ಹಾಲು ಬಳಸಿ ಮಾಡಿಸ್ತೀವಿ. ಇದರಲ್ಲಿ ಕಡಲೆ ಹಿಟ್ಟಿದೆ, ಹೆಸರು ಹಿಟ್ಟಿದೆ,